ಲೇ ಅಕ್ಕ, ಇಲ್ಲಿ ಬರೀ ಬ್ರಾಂಡೆಡ್ ಬಟ್ಟೆಗಳು ಸಿಗೋದೆ? ಹೌದು, ನಾನ್ ಬ್ರಾಂಡೆಡ್ ಬಟ್ಟೆನೆ ತಗೊಳಕ್ ಬಂದಿರೋದು. ಓ, ಆಗ್ಬಹುದು. ತಾವ್ ಅರಮನೆ ಸೇರ್ತಿರೋ ಮಹಾರಾಣಿ ಅಲ್ವಾ? ಈಗಿಂತ ಬಟ್ಟೆ ತಗೊಳ್ಳೋದ್ರಲ್ಲಿ ಅರ್ಥ ಇದೆ. ಸರಿ ಸರಿ, ನಿನ್ ಶಾಪಿಂಗ್ ಮುಗಿಸ್ಕೊಂಡು ಆಟೋಲ್ ಮನೇಲಿ ಸೇರ್ಕೊ. ನಾನ್ ತಂದಿರೋದ್ ಕಸ್ಟಮರ್ ಗಾಡಿ. ನನ್ ಗಾಡಿ ಕೊಟ್ಟು ಗ್ಯಾರೇಜ್ಗೆ ಹೋಗ್ತೀನಿ, ಆಯ್ತಾ? ಬರ್ತೀನಿ. ಏ ಸತ್ಯ, ಎಲ್ಲಿಗೆ ಹೋಗ್ತಿದ್ಯಾ? ನನ್ ಜೊತೆ ಒಳಗಡೆ ಬರಲ್ವಾ? ನಾನ್ ಇಲ್ಲಿ ಬಂದ್ ಏನೇ ಮಾಡ್ಲಿ? ನನಗಿಲ್ ಬಟ್ಟೆ ತಗೊಳ್ಳೋ ಅವಶ್ಯಕತೆನೂ ಇಲ್ಲ, ತಗೊಳೋಕೆ ಆಗೋದು ಇಲ್ಲ. ನಮ್ಗೆಲ್ಲ ಚಿಕ್ಕಪೇಟೆನೆ ಸರಿ. ಹಲೋ, ನಿನ್ನ ಕರೀತಾ ಇರೋದು ಬಟ್ಟೆ ತಗೊಳ್ಳೋದಕ್ಕಲ್ಲ, ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ. ಹಾ? ಏನಾಗಿದ್ಯಾ ನಿನಗೆ? ನೀನ್ ಹಾಕೊಳ್ಳೋ ಬಟ್ಟೆನ ನಾನ್ ಸೆಲೆಕ್ಟ್ ಮಾಡೋದಾ? ಇವತ್ತೇನ್ ಸೂರ್ಯ ಹುಟ್ಟಿದಾನೋ ಅಥವಾ ಭೂಮಿಗೆ ಯಾರಾದ್ರೂ ಟಾರ್ಚ್ ಬಿಟ್ಟಿದಾರೋ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಹಲೋ, ಅಷ್ಟೆಲ್ಲ ಸೀನ್ ಇಲ್ಲ. ಬಟ್ಟೆ ತಗೋತಾ ಇರೋದು ನನಗಲ್ಲ, ನಮ್ಮವ್ರಿಗೆ. ನಮ್ಮವರು ಅಂದ್ರೆ? ಓ, ಅವರು ಇಂದ ನಮ್ಮವ್ರಿಗೆ ಪ್ರಮೋಷನ್ ಸಿಕ್ಕಿದೆ. ಪರವಾಗಿಲ್ಲ, ಬೇಜಾನ್ ಚೇಂಜಸ್ ಕಾಣ್ತಿದೆ. ಮಾತ್ ಸಾಕು, ಗಾಡಿ ನಿಲ್ಸ್ಬಿಟ್ಟು ನಡಿ ಒಳಗೆ. ಅಲ್ವೇ ಅಕ್ಕ, ನಿಮ್ಮವ್ರಿಗೆ ನೀನ್ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕು. ನೀನ್ ಹೋಗಿ ಹೋಗಿ ನನ್ನನ್ ಕರಿತಿದ್ಯಾ. ನನ್ ಟೇಸ್ಟ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ? ಅದನ್ನ ತಿಳ್ಕೊಳ್ಳೋಕೋಸ್ಕರನೇ ನಾನಿವಾಗ ನಿನ್ನನ್ನು ಕರಿತಾ ಇರೋದು. ನಾನು ಇದುವರೆಗೂ ಹುಡುಗಂಗೆ ಬಟ್ಟೆನೆ ತಗೊಂಡಿಲ್ಲ. ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೆ ಅಂತಾನೂ ನನಗೆ ಗೊತ್ತಿಲ್ಲ. ಹೇಗಿದ್ರು ನೀನು ಹುಡುಗನ್ ತರನೇ ಬಟ್ಟೆ ಹಾಕ್ತೀಯ, ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೆ ಅಂತ ನಿನಗ್ ಗೊತ್ತಿರುತ್ತೆ. ಅದಕ್ಕೆ ನಿನ್ನನ್ ಕರಿತಾ ಇರೋದು. ಈಗೇನು, ಬರ್ತ್ಯೋ ಇಲ್ವೋ? ಓಹೋ, ಹಾಗೆ ವಿಷಯ. ಸರಿ, ಹಾಗಿದ್ರೆ ಇದು ಹಾಗೆ ಬಿಡ್ಲಿ. ನೀವ್ ಆರ್ಡರ್ ಮಾಡಾದ್ಮೇಲೆ ನಾವು ಬರ್ದೇ ಇರಕ್ಕಾಗತ್ತಾ? ಬಂದೇ ಇರು. ಲೇ ಅಕ್ಕ, ಮೆನ್ ಸೆಕ್ಷನ್ ಇಲ್ಲಿದ್ಯೆ? ಬಾ, ಮೇಲೆ ಹೋಗ್ಬೇಕು. ವಾವ್, ಸಕ್ಕದಾಗಿದೆ. ಇದು ನೋಡು ಹೇಗಿದೆ ಅಂತ. ಓಕೆ ಓಕೆ ಕಣೆ, ನಿನಗಿಷ್ಟ ಆಯ್ತಾ? ನಂಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿಗೆ ನಿನ್ ಟೇಸ್ಟ್ ಡಬ್ಬ ಅಂತ ಆಯ್ತು. ಏನೇ ಮಾತಾಡ್ತಿದ್ಯಾ? ಏ, ತಮಾಷೆ ಮಾಡ್ದೆ ಕಣೆ, ಆದ್ರೂ ನಿಜಾನೇ ಹೇಳಿದ್ದು. ಇದೆಲ್ಲ ಒಂದು ಟೇಸ್ಟೇನೆ. ಇರು, ಇವಾಗ ನಾನ್ ಸೆಲೆಕ್ಟ್ ಮಾಡ್ತೀನಿ. ಅಣ್ಣ, ಅದ್ ಕೊಡಿ. ಇದ್ ನೋಡು. ನಿನಗಿಷ್ಟ ಆಯ್ತಾ ಇದು? ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಆದ್ರೆ ನಿಮ್ಮವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೆಲ್ಲ ನಿನಗ್ ಬಿಟ್ಟಿದ್ದು. ಸರಿ, ಈಗ ನಾನು ಬರ್ಲಾ? ಸತ್ಯ ಇರೋ, ನಾನು ಬಟ್ಟೆ ತಗೋಬೇಕು ಇವತ್ತು. ಫಾರ್ ಅ ಚೇಂಜ್ ನನಗೂ ನೀನೇ ಬಟ್ಟೆ ಸೆಲೆಕ್ಟ್ ಮಾಡಬೇಕು. ಓ, ನಿಜವಾಗ್ಲೂ ನಿಂಗೆ ಇವತ್ತೇನೋ ಆಗಿದೆ ಕಡೆ. ಏನ್ ಬುಲ್ಬುಲ್, ಇವತ್ ನನಗೆ ಟ್ಯಾಕ್ಸ್ ಹಾಕೋ ಪ್ಲಾನಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ. ಬಿಲ್ನ ನಾನೇ ಕೊಡ್ತೀನಿ. ಇವತ್ತು ನೀನು ಯಾವುದನ್ನು ಸೆಲೆಕ್ಟ್ ಮಾಡ್ತೀಯೋ ಅದನ್ನೇ ನಾನು ತಗೋತೀನಿ. ಅಕ್ಕ, ಸೂಪರ್ ಕಣೆ. ಅಂತೂ ಇವತ್ ನಾನ್ ನಿನಗ್ ಬಟ್ಟೆ ಸೆಲೆಕ್ಟ್ ಮಾಡೋ ಚಾನ್ಸ್ ಸಿಕ್ತಲ್ಲ, ಇದನ್ನ ನಾನು ಖಂಡಿತ ಮಿಸ್ ಮಾಡ್ಕೊಳಲ್ಲ. ಬಾ, ನೀನು ಹೋಗಿರು, ನಾನು ಬರ್ತೀನಿ. ಸರಿ, ಬೇಗ ಬಾ ಆಯ್ತಾ? ಅಮಲ್ ಬೇಬಿ ಇದು. ನಾವಿಬ್ರು ಅಚಾನಕ್ ಆಗಿ ಭೇಟಿ ಆದ್ರೂ ಆಮೇಲೆ ನಾವು ಭೇಟಿ ಆಗದೆ ಇರೋ ದಿನಾನೇ ಇಲ್ಲ. ನಮ್ಮಿಬ್ರು ವೇವ್ ಲೆಂತ್ ಸಕ್ಕದಾಗೆ ಮ್ಯಾಚ್ ಆಗುತ್ತೆ. ಇವೆರಡನ್ನೂ ಎತ್ತಿ.
ಬಾಬೈದ ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಬರಕ್ಕೆ ಕೇಳಿದೆ? ನೀನ್ ಯಾಕೆ ಇಲ್ಲಿದ್ಯಾ? ಆರಾಮಾಗಿದ್ಯಾ ತಾನೆ? ಏನಾಗಿಲ್ಲ ತಾನೆ? ಓ ಶಾಂತಿ ಶಾಂತಿ ವಿಷಯ ಬೇಡ, ನಿನ್ಗೇನಾಯ್ತು? ಲವ್ ನನ್ಗೇನು ಆಗಿಲ್ಲ ಕಣ, ಆರಾಮಾಗೇ ಇದ್ದೀನಿ. ಏನು ಆಗಿಲ್ವಾ? ಮತ್ತೆ ಯಾಕೆ ಹೆಂಗಿದ್ಯಾ ಹಂಗೆ ಬಂದ್ಬಿಡಂತ ಕಾಲ್ ಮಾಡಿದ್ದು? ಬಾಮೈದ ಅದು ದಿವ್ಯಾ ಸಿಗ್ತೀನಿ ಅಂತ ಹೇಳಿದ್ಲು. ಹಾ, ಅವಳು ಸಿಗೋದು ಎಷ್ಟೊತ್ತಾಗುತ್ತೋ ಏನೋ, ಒಬ್ಬನೇ ಕಾಯಕ್ಕೆ ಬೇಜಾರು. ಅದಕ್ಕೆ ನಿನಗೆ ಫೋನ್ ಮಾಡಿದೆ. ನೀನಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದಲ್ಲ ಒಂದು ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಅಂದ್ರೆ ನೀನ್ ನನ್ನನ್ನ ಪಕ್ಕ ಕಾಮಿಡಿ ಪೀಸ್ ಮಾಡ್ಬಿಟ್ಟಿದ್ಯಾ? ಹೊಸ್ದಾಗೇನೋ ಮಾಡೋದು. ನೀನ್ ಕಾಮಿಡಿಲಿ ಕಿಲಾಡಿ ಅಂತ ಪ್ರಪಂಚಕ್ಕೆ ಗೊತ್ತು. ವಾ, ನೀವ್ ಇವಾಗ ನಮ್ ತಲೆ ಮೇಲೆ ಇಡ್ತಿರೋದು ಕಿರೀಟನೋ ಇಲ್ಲ ಐಸೋ ಗೊತ್ತಾಯ್ತಿಲ್ಲ. ಐಸಿನ ಕಿರೀಟ ಅನ್ಕೋ ಬಾಮೈದ. ಎಷ್ಟೇ ಆಗ್ಲಿ ನಾನು ಬಾಮೈದ ಅಲ್ವಾ? ಈ ಆಪ್ತ ಮಿತ್ರನ್ಗೆ ನೀನ್ ಇಷ್ಟು ಮಾಡಕ್ಕಾಗಲ್ವಾ? ಈ ಡೈಲಾಗೆ ಮೊದ್ಲಿಂದಾನು ನಮಗ್ ಜಾಕ್ ಆಗ್ತಿರೋದು. ನೀನ್ ನನಗ್ ತಾನೇ ಸೆಲೆಕ್ಟ್ ಮಾಡಕ್ ಹೇಳಿದ್ದು. ಚೆನ್ನಾಗಲ್ಲ. ಇವಳು ಸೆಲೆಕ್ಟ್ ಮಾಡೋ ಬಟ್ಟೆ ಇವಳ ಥರನೇ ಟೇಸ್ಟ್ಲೆಸ್. ಇಂಥದ್ದೆಲ್ಲ ಸೆಲೆಕ್ಟ್ ಮಾಡಿ ನನಗೆ ಟೇಸ್ಟ್ ಇಲ್ಲ ಅಂತಾಳೆ. ಇದ್ ನೋಡೆ, ಸಖತ್ತಾಗಿದೆ. ನಿನಗೆ ನಿಜವಾಗ್ಲೂ ಸೂಟ್ ಆಗುತ್ತೆ. ಕಣ್ಣು ಮುಚ್ಕೊಂಡು ತಗೊಬೋದು. ಇದಾ ಚೆನ್ನಾಗಿಲ್ಲ, ಒಳ್ಳೆ ಜಿಗೆ ಜಿಗೆ ಅಂತಿದೆ. ಲೇ ಅಕ್ಕ, ಊಟ ಯಾವಾಗ್ಲೂ ತಮ್ಮೆಚ್ಚೆ, ನೋಟ ಪರರಿಚ್ಚೆ ಅನ್ನೋ ಮಾತೆ ಕೇಳಿಲ್ವಾ? ಇದು ನನಗಿಷ್ಟ ಆಗಿದೆ. ನೀನ್ ಸುಮ್ಮನೆ ಕಣ್ಣು ಮುಚ್ಕೊಂಡು ತಗೋ. ಓ ಹೌದಾ? ನೋಟ ಪರರಿಚ್ಚನಾ? ಹಾಗಿದ್ರೆ ನೀನ್ ಯಾಕೆ ಬಟ್ಟೆನ ಈ ರೀತಿ ಹಾಕೋತಿದ್ಯಾ? ಬೇರೆಯವ್ರಿಗೆ ಇಷ್ಟ ಆಗೋ ಹಾಗೆ ಯಾಕೆ ಹಾಕೋತಿಲ್ಲ? ಯಾರು ಹೇಳಿದ್ದು? ಎಲ್ರು ನೋಟ ಪರರಿಚ್ಚೆ, ಆದ್ರೆ ನಮ್ದು ನಮ್ಮಪ್ಪನಿಚ್ಚೆ. ನೀನ್ ಸುಮ್ಮನೆ ನನ್ನ ವಿಷಯಕ್ಕೆ ಬರಬೇಡ. ಸತ್ಯನೇ ಬೇರೆ, ಸತ್ಯನ ಸ್ಟೈಲೇ ಬೇರೆ. ಅದನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ ಅಲ್ವಾ? ಆಯ್ತಮ್ಮ ತಾಯಿ, ಕುಯ್ಬೇಡ, ಅದನ್ನೇ ತಗೋತೀನಿ. ಹೌದಾ? ಸೂಪರ್. ಸರಿ, ನೀನಿನ್ನ ತಡಿಬೇಡ. ಮೊದಲೇ ಕಸ್ಟಮರ್ ಗಾಡಿ ಕೊಡ್ಬೇಕು. ನಿನಗೆ ಸಂಜೆ ನಾನು ಮನೇಲೆ ಸಿಗ್ತೀನಿ, ಆಯ್ತಾ? ಬರ್ಲಾ? ಬಾಯ್. ಲೇ ಅಕ್ಕ, ಏನೇ? ನಿಮ್ಮವ್ರನ್ನ ಕೇಳ್ದೆ ಅಂತ ಹೇಳು. ಕೇಳ್ತೀನಿ. ಸರಿ, ನಾನಿನ್ ಬರ್ತೀನಿ. ನೀನು ಅವರು ಒಂದೇ ಥರ ಯೋಚನೆ ಮಾಡಕ್ಕೆ ಹೇಗೆ ಸಾಧ್ಯ ಅಂತ ನಾನು ನೋಡ್ತೀನಿ.